ಇನ್ನು ಬಿಡದಿ ಟೌನ್ಶಿಪ್ ಟಾಕ್ ಫೈಟ್ ತಾರಕಕ್ಕೇರಿದೆ. ಯೋಜನೆ ವಿರೋಧಿಸ್ತಾ ಇರುವ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ನಾನು ಯಾರಿಗೂ ಉತ್ತರ ಕೊಡೋದಕ್ಕೆ ಹೋಗಲ್ಲ, ಈ ಹಿಂದೆ ಬಿಜೆಪಿ ಅವಧಿನಲ್ಲಿ ಅವರೆಲ್ಲ ಮಾಡಿರಲಿಲ್ವಾ ಟೌನ್ಸನ್ನು, ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿಲ್ವಾ ಅಂತೆಲ್ಲ ಡಿ ಕೆ ಶಿವಕುಮಾರ್ ಹೇಳಿದರೆ, ಚೆಲುವರಾಯಸ್ವಾಮಿ ಅವರು ಕುಮಾರಸ್ವಾಮಿಯವರೇ ನಿಮ್ಮ ಆಸ್ತಿ ಎಷ್ಟಿದೆ, ನಿಮ್ಮದು ಘೋಷಣೆ ಮಾಡ್ತೀರಾ ಅಂತೆಲ್ಲ ಸವಾಲು ಹಾಕಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ನೋಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕು ಇದನ್ನೆಲ್ಲ ಅಂತೆಲ್ಲ ಹೇಳಿದ್ದಾರೆ. ಬಿಜೆಪಿಯವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾರಿಗೂ ನನಗೆ ಸದ್ಯಕ್ಕೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಇದು ನಾನು ಮಾಡಿದ್ದಂಥ ಟೌನ್ಶಿಪ್ ಅಲ್ಲ, ಹಿಂದೆ ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಿದಂಥ ಟೌನ್ಶಿಪ್. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಆರೋಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಬಿಜೆಪಿ ಗೌರ್ಮೆಂಟ್ ಅಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಅವ್ರು ಕೊಟ್ರಲ್ಲ, ಮಹಾರಾಷ್ಟ್ರ 80,000 ಎಕರೆ ಅಕ್ವಿಷನ್ ಮಾಡಿಬಿಟ್ಟು ಹೊಸ ಟೌನ್ ಮಾಡ್ತಾ ಇದ್ದಾರೆ. ದೇವೇಗೌಡರನ್ನ ಹೊರತುಪಡಿಸಿ ನಿಮ್ಮ ಕುಟುಂಬ ಯಾರು ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಮದೇನು ನಿಲುವು ಹೇಳಿ. ಒಂದು ಕಡೆ ರಾಹುಲ್ ಗಾಂಧಿ ಈಸ್ ಎಗೇನೆಸ್ಟ್ ಸರ್ಟನ್ ಥಿಂಗ್ಸ್, ಇನ್ನೊಂದು ಕಡೆ ನಿಮ್ಮ ಸರ್ಕಾರ ಅದನ್ನು ಪಾಲನೆ ಮಾಡೋಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಕೋಬಾರ್ ಐಲ್ಯಾಂಡಲ್ಲಿ ರಾಹುಲ್ ಗಾಂಧಿ ಪ್ರಕಾರ ಹಸಿರನ್ನೆಲ್ಲ ಕಡಿದು ಚಚ್ಚಾಕ್ಬಿಟ್ಟು ಹಾಳು ಮಾಡಿಬಿಟ್ಟು ಗೋಜಲು ಎಬ್ಬಿಸ್ಬಿಟ್ಟು ಗಲೀಜು ಎಬ್ಬಿಸ್ಬಿಟ್ಟು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಬೇಕಾಗಿದ್ದ ಯೋಜನೆ ಅದು. ನ್ಯಾವಲ್ ಹಿತಾಸಕ್ತಿ ಮತ್ತು ದೇಶದ ರಕ್ಷಣೆಯ ವಿಚಾರದಲ್ಲಿ ಬರಬೇಕಾಗಿರೋ ಯೋಜನೆ ಅದು. ಅದನ್ನೇ ಅವ್ರು ಬೇಡ ಮರ ಗಿರ ಅಂತಾರೆ. ಈಗ ಬರ್ತಿರೋ ವರದಿಗಳ ಪ್ರಕಾರ ನೀವು ಬಿಡದಿ ಟೌನ್ಶಿಪ್ದು 2.5 ಲಕ್ಷ ಮರ ತೆಗಿಬೇಕು ಅಂತಿದ್ದಾರೆ. ನಿಜ. 1.5 ಲಕ್ಷ 1 ಲಕ್ಷ ಚಿಲ್ಲರೆ ತೆಂಗಿನ ಮರ ತೆಗಿತೀರಿ, ಮಾವಿನ ಮರ ತೆಗಿತೀರಿ ಅಂತಿದ್ದಾರೆ. ಅಷ್ಟೊಂದು ಗ್ರೀನರಿ ತೆಗಿಬೇಕಾ ಫಸ್ಟ್ ನೋಡಿ. ಎರಡನೇದು ಖಾಸಗಿಯವರು ಮಾಡೋದಿದು. ಖಾಸಗಿಯವರು ಮಾಡೋದಕ್ಕೆ ನೀವು ಯಾಕೆ ನೆರವಾಗಿ ನಿಲ್ಲಬೇಕು ಸರ್ಕಾರದವರು? ಅದೇ ಪ್ರಶ್ನೆ. ಖಾಸಗಿಯವರು ಖರೀದಿ ಮಾಡಿಕೊಂಡು 1000 ಎಕರೆಯಲ್ಲಿ ಮಾಡಲಿ ಬಿಡಿ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಖಾಸಗಿಯವರಿಗೆ ನೆರವಾಗುವ ರೀತಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋಕ್ಕೆ ಯಾಕೆ ಕೊಡ್ತೀರಿ? ಓಕೆ, ಮಾನ್ಯ ಮುಖ್ಯಮಂತ್ರಿಗಳ ಪ್ರಶ್ನೆ ಹಾರೋಹಳ್ಳಿನಲ್ಲಿರೋದು ಅದು ಇಂಡಸ್ಟ್ರಿಯಲ್. ನೀವು ಮಾಡಿದ್ದ ಕಂತ್ರಿ ಕೆಲಸ ಏನು ಅಂದರೆ ಸರ್ಕಾರದವರು ನಿಮ್ಮ ಹಿಂದಿನ ಮುಖ್ಯಮಂತ್ರಿ ಲೆಫ್ಟಿಸ್ಟ್ಗಳು ಬಂದು ಬುರುಡೆ ಬಿಟ್ಟಿದ್ದಕ್ಕೆ ತಲೆ ಅಳ್ಳಾಡಿಸ್ಬಿಟ್ಟು ಕೂತಿದ್ದಂಥ ಮುಖ್ಯಮಂತ್ರಿ ಅವರು ಅಲ್ಲಿ ವಾಪಸ್ ಕೊಟ್ಟರಲ್ಲ ಜಮೀನನ್ನು, ಯಾವ ಆಧಾರದಲ್ಲಿ ವಾಪಸ್ ಕೊಟ್ರಿ ಅದನ್ನು ನೀವು? ಹೌದು, ಅವರು ಬಂದುಬಿಟ್ಟು ಕೇಳಿಬಿಟ್ರು ಲೆಫ್ಟಿಸ್ಟ್ಗಳಲ್ಲಿ ಯಾರೋ 1-2 ಜನ ಅಂತ ಅಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು ನಿಮಗೆ ಅಂತ ಕೊಟ್ಟರಲ್ಲ, ಯಾವ ಆಧಾರದಲ್ಲಿ ಕೊಟ್ರಿ? ಮುಖ್ಯಮಂತ್ರಿಗಳು ಅವರು ಬಂದು ಕೇಳಿದ್ದಕ್ಕಲ್ಲಿ ವಾಪಸ್ ಆಧಾರ ಕೊಟ್ವಿ, ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ವಿ ಅಂತ ಇಲ್ಲಿ ನಿಮ್ಮದೇ ಕಾನ್ಸ್ಟಿಟ್ಯೂಯೆನ್ಸಿ ನಿಮ್ಮದೇ ಡಿಸ್ಟ್ರಿಕ್ಟಲ್ಲಿ ನೀವು ಯಾಕೆ ಅಕ್ವೈರ್ ಮಾಡೋಕ್ಕೆ ಹೋಗ್ತೀರಿ? ಹಂಗಾರೆ ಖಾಸಗಿ ಅವ್ರ ಲ್ಯಾಂಡ್ ಅವರು 2 ಕೋಟಿಗಾರು ಖರೀದಿ ಮಾಡಲಿ, 26 ಕೋಟಿಗಾರು ಖರೀದಿ ಮಾಡಲಿ, ಮಾಡ್ಕೊಂಡು ಅವರು 100 ಎಕರೆ 200 ಎಕರೆಲ್ಲ 200 ಎಕರೆಲ್ಲ 300 ಎಕರೆನೆಲ್ಲ ಅವ್ರು ಟೌನ್ಶಿಪ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ. ಹೌದು, ನಿಮ್ಗೆ ಯಾಕದು? ನೀವು ಯಾಕೆ ಫೆಸಿಲಿಟೇಟ್ ಮಾಡ್ತೀರಿ ಖಾಸಗಿಯವ್ರಿಗೆ? ನಂಗೆ ಅರ್ಥ ಆಗ್ತಿಲ್ಲ. ಮತ್ತು ಈಗಲೂ ಆರ್ಥಿಕವಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನೀವು. ಏನಲ್ಲಿ ಮಾಡೋದು ನೀವು? ಸೈಟಾ? ಅದನ್ನು ಹೇಳಿ, ಅದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಏನು ಮಾಡ್ತೀರಿ ಹೇಳಿ ನನಗೆ? 30-40 ಸೈಟ್ ಮಾಡಿ ವಿಶ್ವೇಶ್ವರಯ್ಯ ಲೇಔಟ್ ಥರ ಕೊಡ್ತೀರಾ? 40-60 ಮಾಡಿ ಕೊಡ್ತೀರಾ? ಏನು ಅಥವಾ ಇಂಡಸ್ಟ್ರಿ ಮಾಡೋಕ್ಕೆ ತೊಗೋತಿದ್ದೀರಾ? ಏನು ಅದು ನನಗೆ ಕರೆಕ್ಟಾಗಿ ಹೇಳಿ. ಅದನ್ನು ಮೂಲ ಉದ್ದೇಶ ಏನು? ಅಷ್ಟು ಮರಗಳನ್ನು, ತೆಂಗಿನ ಮರನ, ಫಸಲು ಕೊಡ್ತಿರೋ ಮರನ ತೆಗೆದು ಮಾಡಲೇಬೇಕಾದ ಅನಿವಾರ್ಯತೆ. ಮೂರನೇದು, ಅವ್ರ ಊರಿನವ್ರು ಮಾಡಿಲ್ವಾ, ಆ ರಾಜ್ಯದವ್ರು ಮಾಡಿಲ್ವಾ, ಈ ರಾಜ್ಯದವ್ರು ಮಾಡಿಲ್ವಾ, ಅವ್ರು ಎಲ್ಲರೂ ಮಾಡಿರೋದಕ್ಕೆ ನಾವೆಲ್ಲ ಮನೆ ಕಟ್ಟಕ್ಕಾಗಿರೋದು. ಅದನ್ನು ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಅದನ್ನು. ಆದರೆ ಯಾವ ಥರ ಲ್ಯಾಂಡ್ ತೊಗೋತಾ ಇದ್ದೀರಿ ನೋಡಿ, ಯಾವ ಗ್ರೀನ್, ಯಾವ ಥರದ್ದು ಪ್ಯಾಚ್ ಆಫ್ ಲ್ಯಾಂಡ್ ತೊಗೋತಾ ಇದ್ದೀರಿ ಅಂತ. ನಿಮಗೆ ಡ್ರೈ ಲ್ಯಾಂಡನ್ನು ಯಾವುದೋ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಡ್ರೈ ಲ್ಯಾಂಡಲ್ಲಿ ಎಲ್ಲರೂ ತೊಗೊಳ್ತಿದ್ರೆ ತುಂಬ ನಾಶ ಇಲ್ಲಪ್ಪ ಅಂತಂದರೆ ಓಕೆ, ಮಾಡ್ಬೋದು, ಫೇರ್ ಎನಫ್. ನೀವು ಫಲವತ್ತಾದ ಜಮೀನು, ಯಾಕದು ಅಲ್ಲಿ ಬಿಡದಿನಲ್ಲೇ ಆ ಕಡೆಲೇ ಯಾಕೆ ಆಗಬೇಕು? ಕನಕಪುರದ ಕಡೆನೂ ಮಾಡ್ಬೋದಲ್ಲ. ಅಲ್ಲಿ ಹೋಗ್ಬಿಟ್ಟು ಕನಕಪುರದಲ್ಲಿ CM ಹೇಳ್ತಾರೆ ಯಾರು ಜಾಗ ಕೊಡಬೇಡಿ, ಅಲ್ಲೇ ಕರೆಕ್ಟ್, ಎಕ್ಸಾಕ್ಟ್ಲಿ. ಬೆಂಗಳೂರಿಗೆ ಸೇರಿ ಬೆಲೆ ಬರ್ತಾ ಇದೆ ನಿಮಗೆ ಅಂತ ಹೇಳ್ತೀರಿ. ಅವ್ರು ಬಿಡದಿವ್ರಿಗೆ ಬೆಲೆ ಬರೋದು ಬೇಡವಾ? ಜಾಗ ಅವ್ರು ಮಾತ್ರ ತೊಗೊಂಡು ಕೊಟ್ಬಿಡ್ಬೇಕಾ ನಿಮಗೆ ಜಾಗನ? ದೇರ್ ಈಸ್ ಸಮಥಿಂಗ್ ನಾಟ್ ಕನ್ವಿನ್ಸಿಂಗ್ ಇನ್ ದಿಸ್ ಪ್ರಾಜೆಕ್ಟ್. ಲ್ಯಾಂಡ್ ಅಕ್ವದಿಷನ್ ಅನ್ನು ಪರ್ಸೆ ನಾನು ರಾಂಗ್ ಅಂತ ಹೇಳಕ್ಕೆ ಬರಲ್ಲ. ಭೂಸ್ವಾಧೀನ ಇಲ್ಲದೆ ಸರ್ಕಾರದ ಯಾವ ಚಟುವಟಿಕೆಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆದರೆ ಯಾತಕ್ಕೆ ಈ ಭೂಸ್ವಾಧೀನ ಮತ್ತು ಇದರ ಅನಿವಾರ್ಯತೆ ಏನು ಅನ್ನೋದನ್ನು ಈ ಸರ್ಕಾರ ಕನ್ವಿನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ಸಣ್ಣದಾಗಿ ಪ್ರಾರಂಭ ಆಗಿರುವಂಥ ಈ ಪ್ರತಿಭಟನೆ, ಈ ಭಾವನೆ ರಾಜ್ಯದ ಬಹುಭಾಗಕ್ಕೆ ಹೋಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಸಮಸ್ಯೆ ಆಗತ್ತೆ ನಾಳೆ. ಯಾವಾಗಲೂ ಸಣ್ಣದಾಗಿ ಪ್ರಾರಂಭ ಆಗಿದ್ದು ಸುಮ್ಮನೆ ಹಿಂಗೆ ಅಂದಿದ್ದಿದ್ದೆ ಆಮೇಲೆ ಹಾಗೆ ಇದುವೇ ನಿಮ್ಮ ಇಷ್ಟ, ಯೋಚನೆ ಮಾಡಿ ಮುಂದಕ್ಕೆ ಹೋಗಿ. ಎಸ್.